ಫ್ರೆಂಡ್ಸ್, ನೀವು ಡೆಮೋ ನೋಡಿದ್ರಲ್ಲ, ಆ ಥರ ನೀವುಗಳು ಸಿಂಪಲ್ಲಾಗಿ ನಿಮ್ಮ ಫೋಟೋ ಮೇಲೆ ಹೇಗೆ ಎಡಿಟ್ ಮಾಡ್ಕೋಬೇಕಂತ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್ಪು. ಅದೇ ರೀತಿ ಯಾರಾದರೂ ಹೊಸದಾಗಿ ನಮ್ಮ ವಿಡಿಯೋ ನೋಡಿದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಆ್ಯಕ್ಟಿವೇಟ್ ಮಾಡ್ಕರಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಅದೇ ರೀತಿ ಎಡಿಟಿಂಗ್ ಇಂಟ್ರೆಸ್ಟ್ ಇದ್ದವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕರಿ. ಇದೇ ರೀತಿ ಎಡಿಟಿಂಗ್ ವಿಡಿಯೋಸ್ ಬರ್ತಾ ಇರುತ್ತೆ ನಮ್ಮ ಚಾನಲ್ನಲ್ಲಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫ್ರೆಂಡ್ಸ್, Kinemaster ಓಪನ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ. ಇಲ್ಲಿ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ 9:16 ಮೇಲೆ ಕ್ಲಿಕ್ ಮಾಡಿ. ಈ ಥರ ಬರುತ್ತೆ ಇಂಟರ್ಫೇಸು. ಈಗ ಇಲ್ಲಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಬ್ಯಾಕ್ಗ್ರೌಂಡ್ ಸೆಟ್ ಮಾಡ್ಕೊಳ್ಳೋದು ಬ್ಲ್ಯಾಕ್ ಕಲರ್ನ. ಇಲ್ಲಿ ನಿಮ್ಮ ಸಾಂಗ್ ಎಷ್ಟು ಸೆಕೆಂಡ್ ತನಕ ಆಯ್ತು ಅಷ್ಟು ತನಕ ಡ್ರಾ ಮಾಡ್ಕೊಳ್ಳಿ. ನಾನು ಆದರೆ 30 ಸೆಕೆಂಡ್ ತನಕ ಡ್ರಾ ಮಾಡ್ಕೊಂಡು ತೋರಿಸ್ತೀನಿ ನೋಡಿ ನಿಮಗಿಲ್ಲಿ. ಇಲ್ಲಿ ನೀವು ಯಾರ ಫೋಟೋ ಮೇಲೆ ಎಡಿಟ್ ಮಾಡ್ಬೇಕು ಅನ್ಕೊಂತೀರಾ ಅವ್ರ ಫೋಟೋ ಸೆಲೆಕ್ಟ್ ಮಾಡ್ತಾರೆ. ಅದು ನಿಮ್ಮದೇ ಆಗಿರಲಿ, ನಿಮ್ದು ಯಾರನ್ನಾಗಲಿ ಫೋಟೋ ಸೆಲೆಕ್ಟ್ ಮಾಡ್ತಾರೆ. ಫ್ರೆಂಡ್ಸ್, ಇಲ್ಲಿ ನಾವು ಮಾಡ್ಕೊಡ್ಲಿ ನೋಡ್ರಿ ಈ ಥರ. ಇದನ್ನು ಫೋಟೋ 30 ಸೆಕೆಂಡ್ ತನಕ ಡ್ರಾ ಮಾಡ್ತಾರೆ ಎಂಟು ತನಕ. ಈ ಫೋಟೋನ ಇಲ್ಲಿ ಮೇಲೆ ಇಟ್ಟು ಈ ಥರ ಜೂಮ್ ಮಾಡಿ. ಈ ಥರದ್ದು ಇಲ್ಲಿ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಕೀ ಫ್ರೇಮ್ ಕಾಣಿಸುತ್ತಲ್ಲ ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇನ್ನು 30 ಸೆಕೆಂಡ್ ತಗೋತಾ ಫ್ರೆಂಡ್, ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ನೀವು ಏನು ಮಾಡ್ತೀರ ಅಂದರೆ, ಫೋಟೋ ಐತಲ್ಲ ಫ್ರೆಂಡ್, ಫೋಟೋ ಈ ಥರ ಸರ್ಸ್ಕಿರಿ. ಈ ಥರ ಇಲ್ಲಿ ನೋಡ್ರಿ ನೀವು, ಈ ಥರ ಬರುತ್ತೆ ಫ್ರೆಂಡ್ಸ್. ಇವಾಗ ನೀವು ಏನು ಮಾಡ್ಕೊಂತೀರಿ, ಫೋಟೋ ಒಂದು ಬ್ರೈಟ್ನೆಸ್ ಸಾರಿ ಅಡ್ಜಸ್ಟ್ಮೆಂಟ್ದಾಗ ಒಂದು ಸ್ಯಾಚುರೇಷನ್ ಕವರ್ ಮಾಡ್ತೀವಿ ಪೂರ್ತಿ ಈ ಥರ. ಇಲ್ಲಿ ನೀವು ಎಫೆಕ್ಟ್ಸ್ ಬಂದು ಇಲ್ಲಿ ಬ್ಲಿಂಕಿಂಗ್ ಲೈಟ್ ಅಂತ ಐತೆ ಫ್ರೆಂಡ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ಥರ ಬರುತ್ತೆ. ಇಲ್ಲಿಟ್ಟು ಡ್ರಾ ಮಾಡ್ತಾರೆ ಈ ಥರ. ಇದು ಕೂಡ ಲಾಸ್ಟ್ ಎಂಡ್ ತಕ್ಕ ಡ್ರಾ ಮಾಡ್ತಾರೆ. ಇವಾಗ ನೋಡ್ಕೋರಿ ನೀವು ಕರೆಕ್ಟ್ ಆಗೈತೆ ಅಂತೆಲ್ಲ. ಚಲೋ ಕಾಣಿಸುತ್ತಲ್ಲ ಫ್ರೆಂಡ್ಸ್ ಈ ಥರ. ನೀವು ಬೇಕಂದ್ರೆ ಅಡ್ಜಸ್ಟ್ಮೆಂಟ್ಗಳು ಮಾಡ್ಕೋಬೋದು. ಈ ಸೆಟ್ಟಿಂಗ್ದಾಗ ಬಂದು ಇನ್ನು 1 ಸೆಕೆಂಡ್ ಇದು 40 ಸೆಕೆಂಡ್ ತನಕ ಸೆಟ್ ಮಾಡ್ಕೋದು. ಇದು ನೀವು ಬೇಕಾದರೆ 10 ಸೆಟ್ ಮಾಡ್ಕೋಬೋದು. ನೀವು ನೋಡ್ಕೊಂಡ್ರು ಅಡ್ಜಸ್ಟ್ ಮಾಡ್ಕೊರಿ. ನೀವು ನೋಡ್ಕೊಂಡು ನೀವು ಫೋಟೋ ಯಾವ ರೀತಿ ಸೆಟ್ ಆಗುತ್ತೆ, ಯಾವ ರೀತಿ ಇಲ್ಲ ಅಂತ ನೀವು ನೋಡ್ಕೊಂಡು ಸೆಟ್ ಮಾಡ್ಕೊರಿ. ಇಲ್ಲಿ ನಾನು ತೋರಿಸ್ತೀನಿ ಈ ಥರ. ನೀವು ನೋಡ್ಕೊರಿ, ಕರೆಕ್ಟಾಗಿ ಸೆಟ್ ಮಾಡ್ಕೊಂಡು ನೋಡ್ಕೊಂಡು. ಇವಾಗ ಏನು ಮಾಡ್ತೀರ ಅಂದರೆ, ಮತ್ತೊಂದು ಫೋಟೋ ನೀವು ಸೆಲೆಕ್ಟ್ ಮಾಡ್ಕೊರಿ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ತೋರಿಸ್ತೀನಿ. ಸಾರಿ, ಕಾಬ್ದಾಗ ಬಂದು ಮಾಡ್ಕೊಂಡು ಸೆಟ್ ಮಾಡಬೇಕು. ಇಲ್ಲಿ ಸೆಟ್ ಮಾಡ್ತಾರೆ. ಸೆಟ್ ಮಾಡ್ಕೊಂಡು ಈ ಥರ ನೋಡ್ಕೊರಿ ನೀವು ಕರೆಕ್ಟಾಗಿ ಸೆಟ್ ಆಗೈತಿಲ್ಲ ಅಂತ. ಈ ಫೋಟೋ ಕೂಡ ಇಂಡು ತಕ್ಕ ಡ್ರಾ ಮಾಡ್ತೀನಿ ಈ ಥರ. ನೋಡ್ಕೋಬೇಕು ನೀವು ಕರೆಕ್ಟಾಗಿ ಸೆಟ್ ಆಗೈತೆ ಅಂತ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಡೌನ್ಲೋಡ್ ಮಾಡ್ಕೊಂತ ಹೇಗಂತ ತೋರಿಸ್ತೀನಿ ನೋಡಿ. ಶೇರ್ ಮಾಡಿ ಕ್ಲಿಕ್ ಮಾಡಿ.
ನಿಮ್ಗೆ ಎಷ್ಟು ಕ್ವಾಲಿಟಿ ಬೇಕೋ ಅಷ್ಟು ಕ್ವಾಲಿಟಿದಾಗ ಡೌನ್ಲೋಡ್ ಮಾಡ್ಕೊಳ್ಳಿ. ಸೇವ್ ವಿಡಿಯೋ ಇತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.